ನಮಸ್ತೆ. ನನ್ನ ಹೆಸರು ಮಾರುತೇಶ್ ಅಂತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ಸೋಮವಾರದಿಂದ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸಂಘಟನೆಗೂ ಕೂಡ ಅವರು ತಾವು ಬೆಂಬಲವನ್ನು ಕೊಡಬೇಕು, ನಮ್ಮ ಹೋರಾಟಕ್ಕೆ, ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ತಾವು ಸ್ಪಂದಿಸಿ ಅವು ಹೋರಾಟ ಮಾಡೋದಕ್ಕೆ ತಾವು ನಮಗೆ ಬೆಂಬಲವನ್ನು ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರು ನಮಗೂ ಕೂಡ ಮನವಿಯನ್ನು ಕೊಟ್ಟರು. ಸೊ ಇವತ್ತು ನಮ್ಮ ಒಂದು ಅಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವು ಈ ಒಂದು ಸಂಘಟನೆಗೆ ನೈತಿಕ ಬೆಂಬಲವನ್ನು ಈ ಒಂದು ಮುಷ್ಕರಕ್ಕೆ ಕೊಡ್ತಾ, ಸೊ ಅವರ ಒಂದು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸಕಾಲದಲ್ಲಿ ಆ ಒಂದು ಸೌಲಭ್ಯಗಳನ್ನು ಒದಗಿಕೊಟ್ಟು ಅವರಿಗೆ ನ್ಯಾಯ ಕೊಡಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ದು, ನಮ್ಮ ಅಧ್ಯಕ್ಷರ ಪರವಾಗಿ ನಾವಿವತ್ತು ಇಲ್ಲಿ ಎಲ್ಲರೂ ಕೂಡ ಹಾಜರಿದ್ದು ಈ ಒಂದು ಸಂಘಟನೆಗೆ, ಈ ಒಂದು ಮುಷ್ಕರಕ್ಕೆ ನಾವು ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಲಿ, ಇವರು ವಿಜಯವನ್ನು ಇವರು ಪಡೀಲಿ, ಇವರಿಗೆ ಶುಭವಾಗಲಿ ಈ ಒಂದು ಮುಷ್ಕರಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಪೂಜಾರಪ್ಪ. ನಾವು ಈಗಾಗಲೇ ಇವತ್ತು 3ನೇ ದಿನ ಇವರು ಹೋರಾಟ ಮಾಡ್ತಾನೇ ಇದ್ದಾರೆ. 4ನೇ ದಿನ ಹೋರಾಟ ಮಾಡ್ತಾ ಇದ್ದಾರೆ. ಇದುವರೆಗೂ ಅವರಿಗೆ ಬೇಡಿಕೆ ಈಡೇರಿಲ್ಲ ಅಂತ ಸರ್ಕಾರದ ಇವತ್ತು ಅವ್ರು ನೋಡ್ತಾ ಇಲ್ಲ. ನಾನು ಬೆಳಗ್ಗೆ ಎಲ್ಲ ತಾಲೂಕಿನಲ್ಲಿ ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಒಂದು ಹೋರಾಟ. ಅದಕ್ಕೆ ನಮ್ಮ ರಾಜ್ಯ ರೈತ ಸಂಘದ ಬೆಂಬಲನೂ ಐತೆ. ಅದರಿಂದ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದು ಬೀದಿ ಕೂತ್ಕೊಂಡ್ರೆ ನಮ್ಮ ರೈತರು ಕೆಲಸ ಮಾಡೋರು ಯಾರಿಲ್ಲಿ ಇರೋದೇ ಮೇಯ್ನ್ ಅವ್ರು ಮಾಡಿಕೊಡ್ಬೇಕು. ಇಂಥದ್ದು ಇದೊಂದು 3-4 ದಿವಸ ಹಿಂದಕ್ಕಾಗಿ ಇದು ಯಾವಾಗ ತೀರ್ಮಾನ ಆಗ್ತೈತೆ? ಈ ಸರ್ಕಾರದ ಅವ್ಯವಸ್ಥೆ ಅಂದರೆ ಭಾಳ ಸೀರಿಯಸ್ ಅವ್ಯವಸ್ಥೆ ಇದು ಮಾಡಬಾರ್ದು. ಇದು ಯಾಕೆಂದರೆ ಪ್ರತಿಯೊಬ್ಬ ಸೆಕ್ರೆಟರಿಗೂ ಅಲ್ಲೊಂದು ಮೂಲಭೂತ ಸೌಕರ್ಯ ಕೊಟ್ಟು, ಒಂದು ಲ್ಯಾಪ್ಟಾಪ್ಸ್ ಕೊಟ್ಟು ಅಲ್ಲೇ ಖಾತೆ ಪಾವಣೆ ಮಾಡಂಗೆ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತೈತೆ. ಏನು ಆ ಗ್ಯಾರಂಟಿ ಕೊಡ್ತೀನಿ, ಈ ಗ್ಯಾರಂಟಿ ಕೊಡ್ತೀನಿ, ಇಂಥವ್ರಿಗೆ ಕೊಡ್ರಿ, ರೈತರಿಗೆ ಅನುಕೂಲ ಆಗೋಂಥದ್ದು. ರೈತರನ್ನಾದರೆ ಈ ಸರ್ಕಾರ ಖಂಡಿತವಾಗಿ ಕಡೆಗಾಣಿಸೈತೆ. ರೈತರಿಗೆ ಕೆಲಸ ಬೇಕಿಲ್ಲ, ಇದೊಂದಿಷ್ಟು ಗೌರವ ಇಲ್ಲ ರೈತರಿಗೆ ಒಂದಿಷ್ಟು ಬೆಲೆ ಕೂಡ ಇಲ್ಲ. ಇವತ್ತು ಇವರೇ ನಮ್ಮ ಕೆಲಸ ಮಾಡೋರನ್ನು ಇಲ್ಲಿ ಕುಂಡ್ರಿಸ್ಕೊಂಡು ಕೂತ್ಕೊಂಡ್ರೆ ಈ ತಾಲೂಕು ಆಫೀಸ್ ಎಲ್ಲ ಖಾಲಿಯಾಗೈತಿ. ಇವತ್ತು 4ನೇ ದಿವಸ ರೈತರ ಕೆಲಸ ಏನೊಂದು ಆಗಿಲ್ಲ. ಖಂಡಿತವಾಗಿ ಇವ್ರ ಬೇಡಿಕೆ ಏನಾಯ್ತೋ, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ಕೃಷ್ಣ ಬೈರೇಗೌಡ ಆಗಿರ್ಬೋದು, ಕಂದಾಯ ಮಿನಿಸ್ಟರ್ ಅವರು ಭಾಳ ಸೀನಿಯರ್ ಅವರು, ಅದ್ರ ಬಗ್ಗೆ ನಾವು ಸೀರಿಯಸ್ಸಾಗಿ ಖಂಡಿಸ್ತೀವಿ. ಇದು ಹಿಂಗೆ ಏನೋ ನಾನು ನಡೆದ್ರೆ ಇನ್ನು ನಾಳೆ ತಪ್ಪಿನ ನಾಡ್ದು ನಾನು ಬೈರೇಗೌಡ ಹತ್ರ ಮಾತಾಡಿಬಿಟ್ಟು, ಸರ್ ನೀವು ಇಲ್ಲಿ ಕಂದಾಯ ಮಂತ್ರಿ ಆಗಿದ್ರಿ, ನೀನು ಇದನ್ನು ಮಾಡೋವರೆಗೂ ನಾವು ಎದ್ದೊಳ್ಳಲ್ಲ ಅಂತ ಕೂಡ ಅಲ್ಲಿ ಕೂಡ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರು ಮತ್ತು ಇಡೀ ಪಾವಗಡ ತಾಲೂಕು ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ನೌಕರ ಒಂದು ಸಂಘಕ್ಕೆ ನಮ್ಮ ಬೆಂಬಲ ಸಂಪೂರ್ಣವಾಗೈತೆ ಅಂತೇಳಿ ಇದನ್ನು ಖಂಡಿಸ್ತಾ ಇದ್ದೇನೆ. ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರು. ಸೊ ಇವಾಗ ನಡೀತಕ್ಕಂಥ ಈ ಆಡಳಿತ ಅಧಿಕಾರಿಗಳ ಮುಷ್ಕರ ಏನಿದೆ ಇದು ಖಂಡಿತವಾಗಲೂ ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇದು ಎಸೆನ್ಷಿಯಲ್ ಸೇವೆ. ಇದು 4 ದಿವಸದಿಂದ ಯಾವ ಮಟ್ಟಿಗೆ ಇದು ತಲುಪಿದೆ ಅಂತಂದರೆ ಪ್ರತಿಯೊಬ್ಬ ರೈತನೂ ಆಕ್ರೋಶದಿಂದ ವ್ಯಕ್ತಪಡಿಸ್ತಾ ಇದ್ದಾನೆ. ಹೇಗೆ ಅಂದರೆ ತಾಲೂಕು ಆಫೀಸದ ಬಂದರೆ ಕೆಲಸನೇ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇದರ ಒಂದು ಬಿಸಿಯನ್ನು ಮುಟ್ಟಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಇದು ಮುಂದುವರಿಲಿ, ಇವ್ರು ಯಶಸ್ವಿ ಆಗೋವರೆಗೂ ಇದು ಕಂಟಿನ್ಯೂ ಆಗಲಿ. ಅಲ್ಲದೆ ಅವರೇನು ಪ್ರಾಮಾಣಿಕವಾಗಿ ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ ಅದನ್ನು ಸರ್ಕಾರ ಆದಷ್ಟು ಬೇಗ ನೆರವೇರಿಸಲಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ, ಅಲ್ಲದೆ ಖಂಡಿತವಾಗ್ಲೂ ಇವರು ಯಾವುದೇ ಕಾರಣಕ್ಕೆ ಇದು ಹಿಂಪಡೆಯದೇ ಎಷ್ಟೇ ದಿವಸ ಆದ್ರೂ ಈ ಒಂದು ಮುಷ್ಕರವನ್ನು ಕಂಟಿನ್ಯೂ ಮಾಡಲಿ ಅಂತ ನೈತಿಕ ಬೆಂಬಲ ನಾವು ಸರ್ಕಾರಿ ನೌಕರರ ಪಾವಗಡ ಶಾಖೆ ವತಿಯಿಂದ ಎಲ್ಲರೂ ವ್ಯಕ್ತಪಡಿಸಿದ್ದೀವಿ ಅಂತ ಹೇಳ್ಬಿಟ್ಟು 2 ಮಾತನ್ನು ಮುಗಿಸ್ತಾ ಇದ್ದೇವೆ. ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು. ಈಗಾಗಲೇ ಗ್ರಾಮ ಆಡಳಿತ ನೌಕರರಿಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿ ಧರಣಿ ಸತ್ಯದ ಪಾಲ್ಗೊಂಡಿದ್ದೀವಿ. ಈಗೇನು ಸರ್ಕಾರಕ್ಕೆ ಈಗಾಗಲೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ಮಾಡಿದ್ರು, ಆ ಸಭೆಯಲ್ಲಿ ಒಪ್ಕೊಂಡಿರುವಂಥ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಹಾಗಾಗಿ ಗ್ರಾಮಾಡಳಿತಾಧಿಕಾರಿಗಳು ಸೋಮವಾರದಿಂದ ನಿರಂತರವಾಗಿ ಮುಂದುವರೆದು ಮುಷ್ಕರ ಮಾಡ್ತಾ ಇದ್ದಾರೆ. ಏನು ಸರ್ಕಾರದ ಮುಂದೆ ನ್ಯಾಯಸಮ್ಮತವಾದ ಬೇಡಿಕೆಗಳೊಂದು ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಆ ಬೇಡಿಕೆಗಳನ್ನು ಈಡೇರಿಸಿದವರೆಗೂ ನಾವು ಮುಷ್ಕರವನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಬೇಡಿಕೆಗಳೇನಪ್ಪ ಅಂದ್ರೆ ಅವು ಈಡೇರಿಸುವಂಥ ಸರ್ಕಾರಕ್ಕಿಂತ ದೊಡ್ಡ ಸಮಸ್ಯೆ ಅಲ್ಲ. ಈಡೇರಿಕೆ ಬೇಡಿಕೆಗಳು ಅವೇನು ಬೇಡಿಕೆಗಳಪ್ಪ ಅಂದರೆ ಅವ್ರು ಕೇಳ್ತಾ ಇದ್ದು ಒಂದೇ ಬೇಡಿಕೆ ಅಂದರೆ ಒಂದು ಸುಸಜ್ಜಿತವಾದ ಒಂದು ಲ್ಯಾಪ್ಟಾಪು, ಮೊಬೈಲು, ಒಂದು ಕಟ್ಟಡ. ಇನ್ನೊಂದೇನು, ನಮ್ಮ ಸಾಮಾಜಿಕ ಒಂದು ಭದ್ರತೆ, ನಮ್ಮ ಸೇವಾ ಭದ್ರತೆ. ನಾವೆಲ್ಲ ಹಾಜರು ಮಾಡಬೇಕಾದ್ರೆ ನಮಗೆ ಸೇವಾ ಭದ್ರತೆ ಇರುವುದಿಲ್ಲ. ಒಂದು ವಿವಾದಿತ ಸ್ಥಳದಲ್ಲಿ ನಾವೇನನ್ನ ಒಂದು ಹಾಜರು ಮಾಡಬೇಕಾದರೆ ಅವರಿಗೆ ನಮ್ಮ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಇರುವುದರಿಂದ ನಮಗೊಂದು ಸೇವಾ ಭದ್ರತೆ. ಮತ್ತು ನಾವು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯನ್ನು ಪರಿಗಣಿಸಬೇಕಾದರೆ ಸರ್ಕಾರ PUC ಮತ್ತು
SLC ಅಂಕಪಟ್ಟಿಯನ್ನು ಪರಿಗಣಿಸಬೇಕಂತ ಒಂದು. ಮತ್ತು ಇನ್ನೂ ಒಂದು, ನಾವು ನಮಗೆ ಸೇವಾ ಭದ್ರತೆ ಆಧರಿಸಿ ಅಕಸ್ಮಾತ್ ಕರ್ತವ್ಯ ನಿರತ ಆದಾಗ ಮರಣ ಹೊಂದಿದರೆ 50 ಲಕ್ಷ ಪರಿಹಾರವನ್ನು ನೀಡಬೇಕಂತ ಇದೆ. ಮತ್ತು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡಲೇ ಪ್ರಾರಂಭಿಸಿ ನಮಗೆ ವರ್ಗಾವಣೆಗೆ ಅನುಕೂಲ ಮಾಡಿಕೊಡಿ. ಮತ್ತು ಒಳ್ಳೆಯ ಸಿಮ್ಮು, ಒಳ್ಳೆಯ ಮೊಬೈಲ್, ಒಳ್ಳೆಯ ಲ್ಯಾಪ್ಟಾಪ್ ಇವೆಲ್ಲವೂ ಕೊಡಿ. ನಮ್ಮವೆಲ್ಲ ನ್ಯಾಯಸಮ್ಮತವಾದ ಈ ಬೇಡಿಕೆಗಳನ್ನು ಈಡೇರಿಸಿ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅನ್ಯ ಕಾರ್ಯಗಳು ಮತ್ತು ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಶಿಕ್ಷಣ ಬೇರೆ ಬೇರೆ ಇಲಾಖೆಗಳಿಗೆ ನಮ್ಮ ನಿಯೋಜನೆ ಬರುವಂಥ ಅಧಿಕಾರಿಗಳಿಗೆ ಒತ್ತಡ ಕೊಟ್ಟು ನಾವೆಲ್ಲವೂ ಕೂಡ ಈಗೇನು ಆಧುನಿಕ ಯುಗದಲ್ಲಿ ನಾವು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಆ್ಯಪಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಆದರೂ ಕೂಡ ನಮಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ನಮ್ಮ ಕೆಲಸಕ್ಕೆ ಸಚಿವರಾದಂಥ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಮಧ್ಯಸ್ಥಿಕೆ ಸಾರ್ವಜನಿಕ ಅನೇಕ ತೊಂದರೆಗಳಾಗ್ತಾ ಇದ್ದಾವೆ. ಇದೊಂದು ಮಾತೃ ಇಲಾಖೆ ಇದ್ದಂಗೆ ಪ್ರತಿಯೊಂದು ಕೆಲಸಗಳಾಗಬೇಕಾಗಿರೋದು ನನ್ನ ಕಂದಾಯ ಇಲಾಖೆಯಲ್ಲಿ. ಹಾಗಾಗಿ ಏನೇ ಒಂದು ಕೆಲಸಗಳಾಗಬೇಕಂದ್ರೂ ಕೂಡ ಕಂದಾಯ ಇಲಾಖೆ ಬರ್ತಾ ಇದ್ದಾರೆ. ಅವ್ರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸುಮಾರು 30-40 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ. ಏನು ಕೆಲಸಗಳಾಗಬೇಕಂತ ಹೇಳ್ಬಿಟ್ಟು ಅವ್ರು ಬಂದು ಕಷ್ಟಪಟ್ಟು ಬಂದಿರ್ತಾರೋ ಕೆಲಸಗಳಂತ ಸುಮ್ಮನೆ ವಾಪಸ್ ಹೋಗ್ತಾ ಇದ್ರು. ಇವೆಲ್ಲವೂ ಕೂಡ ಕಷ್ಟಗಳನ್ನು ಅರಿತು ಸರ್ಕಾರ ಕೂಡಲೇ ಅವ್ರು ಏನು ಸಮಸ್ಯೆಗಳನ್ನು ಬೇಡಿಕೆ ಇಟ್ಟಿದ್ದಾರೋ ಅವೆಲ್ಲವೂ ಕೂಡ ನ್ಯಾಯಸಮ್ಮತವಾಗಿ ಈಡೇರಿಸಿ ಆದಷ್ಟು ಕೂಡ ಸಾರ್ವಜನಿಕರಿಗೆ ಒಳ್ಳೆಯ ಸರಿಯಾದ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ನಾನಾದರೂ ಮುಗಿಸ್ತಾ ನಾವು ಅವ್ರಿಗೆ ಸಂಪೂರ್ಣವಾದ ಸಹಕಾರ ಮತ್ತು ಬೆಂಬಲ ಸೂಚಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಗಳಿಗೆ ವಂದಿಸುತ್ತಾ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿಯನ್ನು ಮಾಡ್ತಾ, ಮಾನ್ಯರೇ, ಇವತ್ತೇನು ಕಂದಾಯ ಇಲಾಖೆಯ ಗ್ರಾಮಾಡಳಿತ ಲೆಕ್ಕಾಧಿಕಾರಿಗಳು ಮುಷ್ಕರವನ್ನು ಹೊಡೆದರೆ, ಇವರು ಮಾತೃ ಇಲಾಖೆಯಿಂದ ಬಂದಿರತಕ್ಕಂಥ ನೌಕರ ವರ್ಗದವರು, ಇವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಕಟ್ಟಡ ಇಲ್ಲ. ಇವರು ಕಂದಾಯ ವೃತ್ತ ಹೋದಾಗ ಯಾವುದೋ ಒಂದು ಪ್ರಭಾವ ವ್ಯಕ್ತಿಗಳ ಮನೆಯಲ್ಲಿ ಅಥವಾ ಅರ್ಲಿಕಟ್ಟೆಯಲ್ಲಿ ಕೂತು ಕರ್ತವ್ಯ ನಿರ್ವಹಿಸಿ ಮಾಡಬೇಕಂತ ಅನಿವಾರ್ಯತೆ ಇವತ್ತಿನ ದಿನ ಆಗಿದೆ. ಇದು ಒಂಥರ ನಾಚಿಕೆ ಆಗಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕಂದರೆ ಅವರು ಒಬ್ಬ ಸರ್ಕಾರಿ ನೌಕರರ ಅಂತ ಪರಿಗಣನೆ ತಗೊಂಡಿದ್ರೆ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರನ್ನ ಸರ್ಕಾರಿ ನೌಕರ ಅಂತ ಪರಿಗಣನೆ ತಗೊಂಡು ಇವರಿಗೆ ಸೂಕ್ತವಾದಂಥ ಒಂದು ಕಟ್ಟಡವನ್ನು ಮಾಡಿ ಅವರಿಗೆ ಆ ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಕೊಟ್ಟು ಅವ್ರಿಗೆ ಹುದ್ದೆಯನ್ನು ಬಡ್ತಿ ಒಂದು ವಿಚಾರದಲ್ಲೂ ಸಹ 20 ವರ್ಷ ಆದ್ರೂ ಬಡ್ತಿ ಆಗಲ್ಲ. ಆ ವಿಚಾರದಲ್ಲಿ ಬಡ್ತಿಯಲ್ಲೂ ಕೂಡ ವಿನಾಯಿತಿಯನ್ನು ಕೊಡಬೇಕು. ಮತ್ತು ಅವ್ರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಮಾಡಬೇಕು. ಅವರು ಕುಟುಂಬಸ್ಥರ ಕೆಲವರು ಗಂಡ ಹೆಂಡತಿ ಇಬ್ಬರು ಎಂಪ್ಲಾಯ್ ಆಗಿರ್ತಾರೆ. ಗಂಡ ಒಂದು ಜಿಲ್ಲೆಯಲ್ಲಿರುತ್ತೆ, ಹೆಂಡತಿ ಒಂದು ಜಿಲ್ಲೆ ಇರುತ್ತೆ. ಇವರು ಯಾವ ರೀತಿ ಒಂದು ಸಾಂಸಾರಿಕ ಜೀವನವನ್ನು ಮಾಡಬೇಕಾಗುತ್ತೆ, ಮತ್ತು ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡ್ಕೋಬೇಕಾಗುತ್ತೆ, ತಂದೆ ತಾಯಿಗಳನ್ನು ಯಾವ ಥರ ನೋಡಬೇಕಾಗುತ್ತೆ. ಆದ ಕಾರಣ ಸರ್ಕಾರಿ ನೌಕರರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಮೊದಲು ಯಾವ ಥರ ಇತ್ತು ಅದೇ ಥರನ ಪುನಃ ಪರಿಶೀಲನೆ ಮಾಡಿಬಿಟ್ಟು ಎಲ್ಲ ಕಂದಾಯ ಇಲಾಖೆ ಅಂತ ಅಲ್ಲ, ಎಲ್ಲ ನೌಕರರಿಗೂ ಕೂಡ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಮಾಡುವಂತಹ ಒಂದು ಆದೇಶವನ್ನು ಕೂಡಲೇ ಸರ್ಕಾರ ಮಾಡಬೇಕು. ಇದೆ ಇವತ್ತು 4 ದಿವಸ ಆಗಿದೆ, ಇಲ್ಲಿಯೂ ತನಕ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಸಹ ಏನು ಮಹಾಧಿಕ ಮೀಸಲಾತಿ ಹೋರಾಟ ಸಮಿತಿಯ ಒಂದು ರಾಜ್ಯಾದ್ಯಂತ ಇದ್ದೀವಿ. ನಮ್ಮ ಸಂಘಟನೆ ಕೂಡ ನಿರಂತರವಾಗಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅವ್ರ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಾವು ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಸಂದರ್ಭವನ್ನು ಅವ್ರನ್ನ